ಕೆಲಸ ಮಾಡೋಣ, ಒಳ್ಳೆ ಟ್ಯಾಬ್ಲೆಟ್ ಕೊಟ್ಬಿಡಿ, 2 ತಿಂಗಳು ತಗೋಬಿಡ್ತೀನಿ, ಆಮೇಲೆ ಶುಗರ್ ಕಮ್ಮಿ ಆಗುತ್ತೆ, ನಿಲ್ಸ್ಬಿಡೋಣ ಅಷ್ಟೇ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಶುಗರ್ ಕಮ್ಮಿನೇ ಆಗ್ತಿಲ್ಲ, ಇನ್ಸುಲಿನ್ ತಗೋಬಿಡ್ಲ? ನಾನು ಬರ್ಕೊಟ್ರೆ ಮೆಡಿಸಿನ್ಸ್ ಕರೆಕ್ಟ್ ಆಗಿ ತಗೊಂಡಿದ್ರೆ ಶುಗರ್ ಕಡಿಮೆ ಆಗುತ್ತೆ. ಡಯಟ್ ಎಕ್ಸರ್ಸೈಸ್ ಎಲ್ಲ ಏನು ಮಾಡ್ತಾ ಇಲ್ವಾ? ಏನು ಮಾಡಕ್ ಟೈಮೇ ಇಲ್ಲ ಮೇಡಮ್, ಮೆಡಿಸಿನ್ ತಗೊಳಕ್ಕೂ ಮರ್ತೋಗುತ್ತೆ. ಹಾಗಿದ್ರೆ ನಿಮ್ ಶುಗರ್ ಎಲ್ಲ ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ ಬಿಟ್ಟು ಶುಗರ್ ಏನು ಕಡಿಮೆ ಆಗೋದಲ್ಲ. ಒಂದ್ ಕೆಲಸ ಮಾಡೋಣ, ಒಳ್ಳೆ ಟ್ಯಾಬ್ಲೆಟ್ ಕೊಟ್ಬಿಡಿ, 2 ತಿಂಗಳು ತಗೋಬಿಡ್ತೀನಿ, ಆಮೇಲೆ ಶುಗರ್ ಕಮ್ಮಿ ಆಗುತ್ತೆ, ನಿಲ್ಸ್ಬಿಡೋಣ ಅಷ್ಟೇ. ನನ್ಗಿಂತ ದೊಡ್ಡ ಡಾಕ್ಟರ್ ಇರ್ಬೋದಾ? ಟ್ರೀಟ್ಮೆಂಟ್ ಇವರೇ ಹೇಳ್ತಿದಾರಲ್ಲ. ನಿಮ್ಮ ಪ್ರಾಬ್ಲಮ್ಗೆ ನಿಮಗೆ ಡಾಕ್ಟರ್ ಆಗ್ಬಿಡ್ಬೇಕು ಅಂತ ಅನ್ಸ್ಬಿಡತ್ತಲ್ಲ, ತಪ್ಪೇನಿಲ್ಲ. ಆದ್ರೆ ನೀವು ಈ ತರ ಪ್ರಾಬ್ಲಮ್ಸ್ ಆಗೋದು ಯಾವಾಗ ಅಂದ್ರೆ, ನಾವು ಇನ್ನೊಬ್ಬರ ಪ್ರಿಸ್ಕ್ರಿಪ್ಷನ್ ಅಥವಾ ಇನ್ನೊಬ್ಬರಿಗೆ ಯಾವ್ದು ಯೂಸ್ ಆಗಿರುತ್ತೆ, ಯಾವ್ದು ಹೆಲ್ಪ್ ಆಗಿರುತ್ತೆ, 2 ತಿಂಗಳ ಮೆಡಿಸಿನ್ ಸ್ಟಾಪ್ ಆಗುವಂತದ್ದೆಲ್ಲ ನಿಮಗೂ ಸಹ ಅದು ವರ್ಕ್ ಆಗ್ಬೇಕು ಅನ್ನೋಂತ ಅವಶ್ಯಕತೆ ಇಲ್ಲ. ಒಂದು. ಎರಡನೇದು, ನಿಮ್ಮ ಪ್ರಾಬ್ಲಮ್ ಬೇರೆ, ನಿಮ್ಮ ಪ್ರಾಬ್ಲಮ್ ನ ಎಕ್ಸ್ಟೆಂಟ್ ಬೇರೆ. ಇದನ್ನೇ ನಾವು ಪರ್ಸನಲೈಸ್ಡ್ ಮೆಡಿಸಿನ್ ಅಥವಾ ಪರ್ಸನಲೈಸ್ಡ್ ಕೇರ್ ಅಂತ ಹೇಳ್ತೀವಿ. ಸೊ ನಿಮ್ಮ ಪ್ರಾಬ್ಲಮ್ಸ್ಗೆ ನಿಮ್ಮ ಡಾಕ್ಟರ್ ಕೊಡುವಂತ ಸೊಲ್ಯೂಷನ್ ನಿಮಗೆ ವರ್ಕ್ ಆಗ್ತಿಲ್ಲ, ಸೂಟ್ ಆಗ್ತಿಲ್ಲ ಅಂದ್ರೆ ಅದೇ ಡಾಕ್ಟರ್ ಹತ್ರ ಕುತ್ಕೊಂಡು ನಾನು ಯಾವ ತರ ಇದನ್ನ ಇಂಪ್ರೂವ್ ಮಾಡ್ಕೋಬಹುದು ಅಂತ ಕೇಳೋವಂಥದ್ದು ಬೆಸ್ಟ್ ಸೊಲ್ಯೂಷನ್ ಆಗುತ್ತೆ. ಹಾಗೆ ಇದನ್ನ ಈ ತರ ಮಾಡೋದ್ರಿಂದ ಸಣ್ಣ ಪ್ರಾಬ್ಲಮ್ ಆಗಿನೇ ಮುಗಿಯುತ್ತೆ ಹೊರತು ದೊಡ್ಡದಾಗಿ ಇನ್ನೆಲ್ಲ ಹೋಗಿ ಮುಗಿಯುವಂತ ಅವಶ್ಯಕತೆ ಇರೋದಿಲ್ಲ.